ಎಲ್ರಿಗೂ ನಮಸ್ಕಾರ. ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಎಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಕೆಲವೊಂದು ವಸ್ತುಗಳನ್ನ ತರೋದ್ರಿಂದ ಆಕೆಯ ಕೃಪೆಯನ್ನ ಪಡ್ಕೊಳ್ಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೊದಲಿಗೆ ಲಕ್ಷ್ಮಿಯನ್ನ ಹಣದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತೆ. ಲಕ್ಷ್ಮಿಯನ್ನ ನಿಯಮಿತವಾಗಿ, ಸೂಕ್ತವಾಗಿ ಪೂಜೆ ಮಾಡಿದರೆ ಆಕೆ ಸಂಪತ್ತಿನ ಮಳೆಯನ್ನೇ ಸುರಿಸ್ತಾಳೆ ಅನ್ನೋ ನಂಬಿಕೆ ಇದೆ. ಆಕೆಯನ್ನ ಹಿಂದೂ ಮನೆಗಳಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಭರ್ಜರಿಯಾಗಿ ಪೂಜಿಸಲಾಗುತ್ತೆ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಗಸ್ಟ್ 8ರಂದು ಶುಕ್ರವಾರ ಆಚರಿಸಲಾಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನ ತರೋದ್ರಿಂದ ಆಕೆಯ ಕೃಪೆಯನ್ನ ಪಡ್ಕೊಳ್ಬಹುದು. ವರಮಹಾಲಕ್ಷ್ಮಿ ವ್ರತದ ದಿನ ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅಂಥ ವಸ್ತುಗಳಲ್ಲಿ ಮೊದಲನೇದಾಗಿ ಕುಬೇರ ಮೂರ್ತಿ. ಮನೆಯಲ್ಲಿ ಕುಬೇರನ ಪ್ರತಿಮೆಯನ್ನು ಇಡೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಭಗವಾನ್ ಕುಬೇರನು ಪ್ರಪಂಚದ ಎಲ್ಲ ಹಣದ ರಕ್ಷಕನೆಂದು ನಂಬಲಾಗಿದೆ. ಈ ಕುಬೇರನ ಮೂರ್ತಿಯನ್ನು ಇಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಂಡು ಪೂಜೆಯನ್ನ ಮಾಡಬೇಕು. ಇನ್ನು ಎರಡನೇದಾಗಿ ಸಣ್ಣ ತೆಂಗಿನಕಾಯಿ. ಈ ತೆಂಗಿನಕಾಯಿಗಳು ಸಾಮಾನ್ಯ ತೆಂಗಿನಕಾಯಿಗಿಂತ ಚಿಕ್ಕದಾಗಿರುತ್ತೆ. ಇದನ್ನ ಶ್ರೀಫಲ ಎಂದು ಕರೆಯುತ್ತಾರೆ. ಅಂದ್ರೆ ಲಕ್ಷ್ಮಿಯ ಫಲ. ಹಾಗಾಗಿ ಮನೆಯಲ್ಲಿ ಈ ತೆಂಗಿನಕಾಯಿಯನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಬಳಿಗೆ ಬರುತ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ಮೂರನೇದಾಗಿ ಮರ್ಕ್ಯುರಿ ಮೂರ್ತಿಗಳು. ಅಂದ್ರೆ ಪಾದರಸದಿಂದ ಮಾಡಿದಂತಹ ಪ್ರತಿಮೆಗಳು ಮತ್ತು ಚಿತ್ರಗಳು. ಇವುಗಳನ್ನ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಪಾದರಸದ ಲಕ್ಷ್ಮೀ ವಿಗ್ರಹವನ್ನ ಇಟ್ಕೊಳ್ಳೋದ್ರಿಂದ ನೀವು ಲಕ್ಷ್ಮೀ ದೇವತೆಯನ್ನ ನಿಮ್ಮತ್ತ ಆಕರ್ಷಣೆ ಮಾಡಬಹುದು. ಇನ್ನು ನಾಲ್ಕನೇದಾಗಿ ಕವಡೆ. ಕವಡೆ ನೀರಿನಲ್ಲಿ ಉದ್ಭವಿಸಿರುವ ಒಂದು ವಸ್ತು. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯು ಸಹ ಸಮುದ್ರದಿಂದಲೇ ಹುಟ್ಟಿರುವಂತಹವಳು. ಆದ್ರಿಂದ ಇದು ಲಕ್ಷ್ಮೀ ದೇವಿಯನ್ನ ನಿಮ್ಮತ್ತ ಆಕರ್ಷಣೆ ಮಾಡಲು ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಐದನೆಯ ವಸ್ತು ಮೋತಿ ಶಂಖ. ಈ ಅಮೂಲ್ಯವಾದ ಶಂಖವನ್ನ ತಂತ್ರ ಮತ್ತು ಮಂತ್ರದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದನ್ನು ಪವಾಡದ ಶಂಖ ಅಂತಾನೂ ಕರೀತಾರೆ. ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತಂದು ಪೂಜೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಫಲಗಳು ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಆರನೇದಾಗಿ ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳು. ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಇಡುವುದು ಸಹ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ವಿಗ್ರಹಗಳನ್ನ ಆ ದಿನ ತಂದು ಆ ದಿನ ಪೂಜೆ ಮಾಡೋದ್ರ ಜೊತೆಗೆ ಪ್ರತಿದಿನ ಪೂಜಿಸಬೇಕೆನ್ನೋ ನಂಬಿಕೆಯನ್ನು ಸಹ ಇರುವಂಥದ್ದು. ಇನ್ನು ಏಳನೆಯದಾಗಿ ಶ್ರೀಯಂತ್ರ. ತಂತ್ರ ವಿಜ್ಞಾನದಲ್ಲಿ ಶ್ರೀಯಂತ್ರವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಇದನ್ನು ಯಂತ್ರಗಳ ರಾಜ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಇದನ್ನು ಪೂಜಾ ಕೋಣೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಇನ್ನು ಎಂಟನೆಯ ವಸ್ತು ಬೆಳ್ಳಿ ಪಾದುಕೆಗಳು. ಲಕ್ಷ್ಮೀದೇವಿಯ ಬೆಳ್ಳಿಯ ಪಾದುಕೆಗಳನ್ನ ಇಟ್ಟುಕೊಳ್ಳುವುದು ಸಹ ಉತ್ತಮ ಉದ್ದೇಶವನ್ನ ಹೊಂದಿರುತ್ತೆ. ನೀವು ಹಣವನ್ನು ಎಲ್ಲಿ ಇಡ್ತೀರೋ ಅಲ್ಲಿ ಈ ಪಾದುಕೆಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ. 9ನೇ ವಸ್ತು ಕಮಲದ ಹೂವಿನ ಬೀಜ. ಇದು ಕಮಲದಿಂದ ಬರುವ ಒಂದು ರೀತಿಯ ಬೀಜ ಆಗಿರುತ್ತೆ. ಕಮಲದ ಮೇಲೆ ಲಕ್ಷ್ಮಿ ನೆಲೆಸಿರೋ ಕಾರಣ ಈ ಬೀಜಗಳಿಂದ ಮಾಡಿದ ಮಾಲೆಯು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತದೆ ಅನ್ನೋ ನಂಬಿಕೆ ಇದೆ. ಇನ್ನು 10ನೇದಾಗಿ ದಕ್ಷಿಣಮುಖಿ ಶಂಖ. ತಂತ್ರವಿಜ್ಞಾನದಲ್ಲಿ ದಕ್ಷಿಣದ ಶಂಖವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಪೂಜಾ ಕೋಣೆಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಈ ಶಂಖವನ್ನ ಇಟ್ಟುಕೊಂಡ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು 11ನೆಯ ವಸ್ತು ಏಕಾಕ್ಷಿ ತೆಂಗಿನಕಾಯಿ. ಇದು ಸಾಮಾನ್ಯವಾಗಿ ತಂತ್ರದಲ್ಲಿ ಬಳಸಲಾಗುವ ತೆಂಗಿನಕಾಯಿಯ ಒಂದು ವಿಧ.
ಇದು ಜನರು ನೀರನ್ನು ಪಡೆಯಲು ಬಳಸುವ 3 ಕಣ್ಣುಳ್ಳ ತೆಂಗಿನಕಾಯಿಯ ಬದಲಿಗೆ 1 ಕಣ್ಣನ್ನ ಹೊಂದಿರುತ್ತೆ. ಹಾಗಾಗಿ ಈ ಏಕಾಕ್ಷಿ ತೆಂಗಿನಕಾಯಿಯನ್ನು ತಂದು ಸಹ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ. ಹಣಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ.